ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಎಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಏಕೆಂದರೆ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ, ದೇವರಿಗೆ ನೀವು ಸಮಯ ಕೊಡ್ತಾ ಇದ್ದೀರಿ, ಸೃಷ್ಟಿಕರ್ತನಿಗೆ ನೀವು ಸಮಯ ಕೊಡ್ತಾ ಇದ್ದೀರಿ. ಅದಕ್ಕೆ ಸ್ತೋತ್ರ. ಇವತ್ತು ಕೂಡ ಆತನು ಮಾತಾಡುವನಾಗಿದ್ದಾನೆ ವಾಕ್ಯದ ಮುಖಾಂತರ. ಏಕೆಂದರೆ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನೀವು ಕೇಳುವಾಗನೇ ನಿಮ್ಮ ಒಳಗಿಂದ ನೀವು ಶುದ್ಧರಾಗ್ತೀರಿ. ಒಳಗೆ ಶುದ್ಧರಾಗುವಾಗ ನಿಮಗೆ ಬಿಡುಗಡೆ ಆಗ್ತದೆ ಮತ್ತು ಸತ್ಯದ ಪರಿಜ್ಞಾನ ದೇವರು ಕೊಡ್ತಾನೆ ನಿಮಗೆ ಮತ್ತು ಆಶೀರ್ವಾದ ಹೊಂದುತ್ತೀರಿ. ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆ ದೇವರು ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೇ ಈ ಸಮಯದಲ್ಲಿ ಕರ್ತನೇ ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಯೇಸುವೇ, ಇವರ ಮೇಲೆ ಕರುಣೆ ತೋರಿಸು, ದಯೆ ತೋರಿಸು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಇವರ ಮನೋನ್ನತನ ತೆರೆಯಲ್ಪಡಲಿ, ಆತ್ಮಿಕ ಕಣ್ಣು ತೆರೆಯಪಡಬೇಕಂದು ನಾನು ಪ್ರಾರ್ಥನೆ. ಪರಿಶುದ್ಧಾತ್ಮನೇ, ನೀನು ಮಾತಾಡಬೇಕು. ಪರಿಶುದ್ಧಾತ್ಮನೇ, ನಾವು ಕೇಳಬೇಕು. ಒಂದೊಂದು ಮಾತು ಮಕ್ಕಳು ಕೇಳುವಾಗ ನೀನು ಪರಿಶುದ್ಧಾತ್ಮನೇನು ಮುದ್ರೆ ಹೊಡೆಯಬೇಕಂದು ನಾನು ಪ್ರಾರ್ಥನೆ. ಆಮೇಲೆ ಪ್ರಿಯರೇ, ಇವತ್ತು ದೇವರ ವಾಕ್ಯ ನಾವು ಧ್ಯಾನಿಸಲಿಕ್ಕೆ ಹೋಗ್ತೇವೆ. ಯೋಹಾನ ಸುವಾರ್ತೆ 6:27 ನಾವು ಸ್ವಲ್ಪ ಧ್ಯಾನಿಸುವ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ನೀವು ದುಡಿಯಿರಿ ಹೇಳ್ತಾನೆ. ಕೆಲಸ ಬೇಕು, ನಿಮಗೆ ಬಿಸ್ನೆಸ್ ಬೇಕು, ಹಣ ಬೇಕು, ಎಲ್ಲ ಬೇಕು. ಆದರೆ ಕೆಟ್ಟು ಹೋಗುವ, ಅಲ್ಲಿ ಹೇಳ್ತಾನೆ, ಯೇಸು ಹೇಳ್ತಾನೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ಇಡೀ ಜೀವಮಾನ ಎಲ್ಲ ಅದರಲ್ಲೇ ಹಗಲು ರಾತ್ರಿ ದುಡಿದು ಜೀವಮಾನ ಅದೇ ರೀತಿಯಲ್ಲಿ ಹೋಗ್ತದೆ. ಎಷ್ಟೋ ಜನರಿದ್ದಾರೆ, ನಾನು ನೋಡಿದ್ದೇನೆ, ಅವರ ಜೀವಿತ ಇದೇ ರೀತಿ ಹೋಗಿದೆ. ಆತ್ಮಿಕ ವಿಷಯ ಒಂದು ಇಲ್ಲ, ಯೇಸು ಯಾರೆಂದು ಗೊತ್ತಿಲ್ಲ, ಸೃಷ್ಟಿಕರ್ತನ ಯಾರೆಂದು ಗೊತ್ತಿಲ್ಲ, ಒಂದು ಪ್ರಾರ್ಥನೆ ಇಲ್ಲ ಜೀವಿತದಲ್ಲಿ, ದೇವರಿಗೆ ಕನೆಕ್ಟ್ ಆಗಿಲ್ಲ, ಪರಿಶುದ್ಧಾತ್ಮನ ಯಾರೆಂದು ಗೊತ್ತಿಲ್ಲ, ತಂದೆಯಿಂದ ಯಾರು ಗೊತ್ತಿಲ್ಲ, ಯೇಸು ಅಂದರೆ ಯಾರು ಗೊತ್ತಿಲ್ಲದೆ ಹಗಲು ರಾತ್ರಿ ಬೆಳಿಗ್ಗೆ ಬೇಗ ಹೇಳುವುದು, ಕೆಲಸ ಮಾಡೋದು, ಇಡೀ ದಿವಸ ಕೆಲಸ ಮಾಡೋದು, ಸಂಜೆಯ ರಾತ್ರಿ ತನಕ ಕೆಲಸ ಮಾಡೋದು ಮತ್ತು ಮಲಗೋದು. ನೋಡಿ, ಮನುಷ್ಯನಿಗೆ ಏನು ದೇವರು ಕೊಟ್ಟಿದ್ದಾನೆ? ಒಂದು ಹೊಟ್ಟೆ ಉಂಟು, ಹೊಟ್ಟೆ ಬೇಕು, ಹೊಟ್ಟೆಗೆ ಏನು ಬೇಕು ಅದು ತಿನ್ನಬೇಕು, ಎಷ್ಟು ಫುಲ್ ತಿನ್ನಬೇಕು. ಆದರೆ ಈ ಹೊಟ್ಟೆಗೋಸ್ಕರ ನಾವು ಇಡೀ ಜೀವಮಾನ ಎಲ್ಲ ಹಾಳು ಮಾಡಿ, ಈ ಕೆಲಸದಲ್ಲೇ ಮಾಡಿ ನಾವು ಏನು ಮಾಡಿ ಹಣ ಮಾಡಿ ಇಟ್ಟು ಆತ್ಮಿಕ ಸಂಗತಿ ಇಲ್ಲದಿದ್ದರೆ ಅವನ ಜೀವಿತದಲ್ಲಿ ಏನು ಪ್ರಯೋಜನ? ಆತ್ಮಿಕ ಸಂಗತಿ ಇಲ್ಲ, ಈ ಭೂಲೋಕಕ್ಕೆ ಬಂದ ಒಂದು ಅರ್ಥ ಇಲ್ಲ. ಮಾನವನು ಈ ಭೂಲೋಕಕ್ಕೆ ಬಂದಿದ್ದಾನೆ, ಒಂದು ಅರ್ಥ ಉಂಟು. ಯೇಸು ಈ ಲೋಕಕ್ಕೆ ಬಂದಿದ್ದಾನೆ ಮಾನವನಾಗಿ, ಒಂದು ಅರ್ಥ ಇತ್ತು, ಆತನಿಗೆ ಒಂದು ಅರ್ಥ ಇತ್ತು. ತಂದೆಯಾದ ದೇವರು ಒಂದು ಕೆಲಸ ಕೊಟ್ಟಿದ್ದನು ಅವನಿಗೆ. ಆ ಕೆಲಸಕ್ಕೆ ಆತನು ವಿಧೇಯನಾದ, ಟೋಟಲಿ ಸಮರ್ಪಣೆ ಮಾಡಿದ. ಅದಕ್ಕೋಸ್ಕರ ಅವನು ಜಯಿಸಿದ. ಆ ಶಿಲುಬೆಯಲ್ಲಿ ಏನು ಮಾಡಿದ? ಆತನು ಲೋಕವನ್ನು ಜಯಿಸಿದ, ಸೈತಾನನ್ನು ಸೋಲಿಸಿದ. ಆತನು ಶಿಲುಬೆಯಲ್ಲಿ ಜಯವನ್ನು ಹೊಂದಿದ್ದಾನೆ. ಎಷ್ಟೋ ಮಂದಿಗೆ ತಪ್ಪು ತಿಳುವಳಿಕೆ ಆತನು ಸೋತಿದ್ದಾನೆಂದು. ಆತನು ಸೋತಿದ್ದಲ್ಲ, ಆತನು ಜಯವನ್ನು ಹೊಂದಿದ್ದಾನೆ, ಆತನು. ಅದಕ್ಕೋಸ್ಕರ ಮಾನವನಿಗೆ ಆತನೇ ಈ ಲೋಕಕ್ಕೆ ಕಳಿಸಿಕೊಟ್ಟದ್ದು ಒಂದು ಯೋಜನೆ ಉಂಟು. ಆ ಯೋಜನೆ ಏನೆಂದು ಅವನು ತಿಳ್ಕೊಳ್ಳಬೇಕು. ಅವನು ತಿಳ್ಕೊಳ್ಳದೆ ಈ ಲೋಕವನ್ನು ಬಿಟ್ಟು ಹೋದರೆ ಏನು ಪ್ರಯೋಜನ? ಸೃಷ್ಟಿಕರ್ತನಿಗೆ ತಿಳ್ಕೊಳ್ಳದೆ ಹೋದರೆ ಏನು ಪ್ರಯೋಜನ? ಈ ಲೋಕವನ್ನು ಬಿಟ್ಟರೆ ಏನು ಪ್ರಯೋಜನ? ರಕ್ಷಕನಿಗೆ ತಿಳ್ಕೊಳ್ಳದರೆ ಹೋದರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿತ್ಯ ಜೀವಕ್ಕೆ ಉಳಿಸುವ ಆಹಾರಕ್ಕಾಗಿ ದುಡಿಯಿರಿ. ನಿತ್ಯ ಜೀವಕ್ಕೆ. ಪ್ರಿಯರೇ, ಮಾನವನಿಗೆ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಕಳಿಸಿದ್ದಾನೆ. ಆಗ್ಬೋದು ನಾವು ಒಂದು ತಂದೆ ತಾಯಿಗೆ ಹುಟ್ಟಿದ್ದೇವೆ, ಖಂಡಿತವಾಗಿ ನಾವು ಹುಟ್ಟಿದ್ದೇವೆ, ತಂದೆ ತಾಯಿಗೆ ಹುಟ್ಟಿದ್ದೇವೆ. ಎಲ್ಲ ಮಾನವನು ಈ ಲೋಕದಲ್ಲಿ ತಂದೆ ತಾಯಿಗೆ ಹುಟ್ಟಿದು.
ಯೇಸು ಒಬ್ಬನಿಗೆ ಬಿಟ್ಟು. ಯೇಸು ತಂದೆಗೆ ಹುಟ್ಟಲಿಲ್ಲ, ಯೇಸು ಪರಿಶುದ್ಧ ಆತ್ಮನಿಂದ ಹುಟ್ಟಿದ್ದು. ಮರಿಯನ ಗರ್ಭದಲ್ಲಿ ಪರಿಶುದ್ಧ ಆತ್ಮನಿಂದ ಹುಟ್ಟಿದ್ದು. ಯೇಸುನ ಒಳಗಿದ್ದ ರಕ್ತ ಅದು ಪರಲೋಕದ ರಕ್ತವಾಗಿದೆ. ಅದಕ್ಕೆ ಸರ್ ಈ ಲೋಕದ ರಕ್ತ ಅಲ್ಲ, ನಮ್ಮ ಒಳಗಿದ್ದ ರಕ್ತ ಅದು ಈ ಲೋಕದ ರಕ್ತವಾಗಿದೆ. ಅದು ಕಳಂಕ ಉಂಟು, ಅದರಲ್ಲಿ ಪಾಪ ಉಂಟು, ಕರಪ್ಟ್ ಉಂಟದು. ಆದರೆ ಯೇಸುನ ಒಳಗಿದ್ದ ರಕ್ತ ಅದು ಪರಿಶುದ್ಧ ರಕ್ತವಾಗಿದೆ, ತಂದೆಯ ರಕ್ತವಾಗಿದೆ. ನೋಡಿ, ಈ ಲೋಕದಲ್ಲಿ ಮಾನವನು ಬಂದಿದ್ದಾನೆ, ಖಾಲಿ ಬದುಕುವುದು 50, 60, 70, 80, 90 ಅದಕ್ಕಲ್ಲ, ಅಷ್ಟು ವರ್ಷಗಲ್ಲ. ನಿತ್ಯ ನಿರಂತರವಾಗಿ ಆತನು ಬದುಕಬೇಕೆಂದು ನಿತ್ಯ 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 ಅಂತ್ಯ ಇಲ್ಲ, ಅಂತ್ಯನಿಲ್ಲ. ಆದವನಿಗೆ ಸೃಷ್ಟಿ ಮಾಡಿದ್ದು ಈ ಲೋಕದಲ್ಲಿ ನಿತ್ಯ 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 ಈ ಲೋಕದಲ್ಲೇ ಇರಬೇಕೆಂದು ಆತನು ಸೃಷ್ಟಿ ಮಾಡಿದ್ದು. ಇದೇ ಲೋಕದಲ್ಲಿ ಆತನು ನಿತ್ಯ ನಿತ್ಯ ಜೀವಿಸಬೇಕೆಂದು ಆತನಿಗೆ ಸೃಷ್ಟಿ ಮಾಡಿದ್ದು. ಎಲ್ಲ ಅಧಿಕಾರವು ಆತನಿಗೆ ಕೊಟ್ಟಿದ್ದು. ಈ ಲೋಕದ ಅವನು ದೇವರಾಗಿದ್ದು, ಫಸ್ಟ್ ದೇವರು ಆತನು. ಈ ಲೋಕದ ದೇವರು ಅವನು. ಲೋಕವನ್ನು ಆಳ್ವಿಕೆ ಮಾಡಲಿಕ್ಕೆ ಎಲ್ಲ ಅಧಿಕಾರ ಅವನಲ್ಲಿತ್ತು. ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ನೀರಿನ ಮೇಲೆ, ಗಾಳಿನ ಮೇಲೆ ಎಲ್ಲ ಅಧಿಕಾರ ಯಾರ ಹತ್ರ ಇತ್ತು? ಆದಾಮನ ಮೇಲಿತ್ತು. ಆದಾಮನಿಗೆ ಕೊಡಲ್ಪಟ್ಟಿತ್ತು. ಅದಕ್ಕೆ ಸರ ಪ್ರಾಣಿಗಳಿಗೆ, ಎಲ್ಲ ಪಕ್ಷಿಗಳಿಗೆ ದೇವರು ಅವನ ಮುಂದೆ ನಿಲ್ಲಿಸ್ತನು, ತಂದು ನಿಂತು ಹೇಳಿದನು, ಈಗ ನೀನು ಹೆಸರಿಡು. ನೀವೀಗ ಹೆಸರು ಕರಿತಿಲ್ಲ, ಆನೆ, ಹುಲಿ, ಕರಡಿ, ನಾಯಿ, ಬೆಕ್ಕು ಎಲ್ಲ ಹೆಸರಿಟ್ಟಿದ್ದು ಯಾರು? ಆದಾಮನು ಹೆಸರಿಟ್ಟಿದ್ದು. ಅವನ ಹೆಸರಿಟ್ಟಿತು. ಅವನು ಹೇಳುವಾಗೆ ಕೇಳ್ತಿತ್ತು ಅದು. ಈ ಭೂಮಿಯ ಎಲ್ಲ ಅಧಿಕಾರ ಅವನೇ ಕೊಡಲ್ಪಟ್ಟಿದ್ದು. ಗಾಳಿಯ ಮೇಲೆ, ನೀರಿನ ಮೇಲೆ, ಪಕ್ಷಿಯ ಮೇಲೆ, ಈ ಭೂಮಿಯ ನೆಲದ ಮೇಲೆ ಆತನು ಹೇಳುವಾಗೆ ಕೇಳ್ತಿತ್ತು. ಅವನಿಗೆ ಅಧಿಕಾರ ಕೊಡಲ್ಪಟ್ಟಿದ್ದು ಅವನಿಗೆ. ಮತ್ತು ನಿತ್ಯ ನಿತ್ಯ ಜೀವಿಸಲಿಕ್ಕೆ, ನಿತ್ಯ ನಿರಂತರ. ಏಕೆಂದರೆ ಸ್ಟಾರ್ಟಿಂಗೇ ಅವನಿಗೆ ದೇವರು ಆಶೀರ್ವಾದ ಮಾಡಿದ್ದಾನೆ, ನೀವು ಬೆಳೆಯಬೇಕೆಂದು. ಯಾವಾಗ ಆತನು ಪಾಪ ಮಾಡಿದ, ಪಾಪ ಎಂದರೆ ಏನು ದೊಡ್ಡ ಪಾಪ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಎಲ್ಲ ಮಾಡ್ತಾರಲ್ಲ, ಎಷ್ಟು ದಿನದಿಂದ ಅದಕ್ಕೆ ಲೆಕ್ಕನೇ ಇಲ್ಲ. ಹಾಗೆಲ್ಲ ಖಾಲಿ ಒಂದು ಹಣ್ಣು ನೀನು ತಿನ್ನಬಾರ್ದು ಅಷ್ಟೇ. ಒಳ್ಳೆಯದು ಕೆಟ್ಟದ ಅರಿವುಂಟು, ಆ ಹಣ್ಣು ನೀನು ತಿನ್ನಬೇಡ ಅಷ್ಟೇ. ತಿನ್ನಬಾರದೆಂದು ಆತನು ತಿಂದ. ತನ್ನ ಹೆಂಡತಿಯ ಪ್ರೇರಣೆಯಿಂದ ಅವನು ತಿಂದ ಕಾರಣ ಅಲ್ಲಿಂದ ಅವನಿಗಿದ್ದ ಅಧಿಕಾರ ಏನಾಯಿತು? ಕಳಕೊಂಡ. ಆತನು ತಿನ್ನಲಿಕ್ಕೆ ಯಾರು ಪ್ರೇರಣೆ ಕೊಟ್ಟದ್ದು? ಸೈತಾನನು ಪ್ರೇರಣೆ ಕೊಟ್ಟದ್ದು ಅವನಿಗೆ. ಸೈತಾನ ಪ್ರೇರಣೆ ಕೊಟ್ಟು ಅವನ ಹೆಂಡತಿಯ ಮಾತು ಕೇಳಿ ಅವನು ತಿಂದ ಎಂದು ದೇವರ ವಾಕ್ಯತೆ. ತಿಂದ ಕೂಡಲೇ ಅವನ ಅಧಿಕಾರವನ್ನು ಕಳಕೊಂಡ. ಅಧಿಕಾರ ಎಲ್ಲಿ ಹೋಯಿತು? ಅಧಿಕಾರ ಹೋಯಿತು ಸೈತಾನನ ಕೈಯಲ್ಲಿ ಹೋಯಿತು, ಆತನ ಕೈಯಲ್ಲಿ ಹೋಯಿತು. ಈಗ ಅಲ್ಲಿಂದ ಅವನಿಗೆ ಹೊರಗೆ ಬರಬೇಕಾಯಿತು. ಅಲ್ಲಿಂದ ಓಡಿಸಿದನು. ದೇವದೂತರು ಬಂದು ಇಲ್ಲಿಂದ ಖಾಲಿ ಮಾಡಿ ಎಂದು ಹೇಳ್ತನು. ಇಲ್ಲಿಂದ ನೀವು ಖಾಲಿ ಮಾಡಬೇಕು, ಲೋಕಕ್ಕೆ ಹೋಗಿ. ಅವರಿಗೆ ಒಳ್ಳೆ ಒಂದು ಗಾರ್ಡನ್ದಲ್ಲಿ ಇಟ್ಟಿದ್ದನು. ತಿನ್ನಲಿಕ್ಕೆ ಒಳ್ಳೆದಿತ್ತು, ಏನು ಕಡಿಮೆ ಇರಲಿಲ್ಲ. ಆದರೆ ಅವನಿಗೆ ಕೊಟ್ಟ ಅಧಿಕಾರವನ್ನು ಕಳೆಕೊಂಡ ಕೂಡಲೇ ಅಲ್ಲಿ ನಿಲ್ಲಿಲ್ಲ, ಅವನು ಲೋಕಕ್ಕೆ ಬರಬೇಕತ್ತು. ಲೋಕದಲ್ಲಿ ಏನುಂಟು? ಲೋಕದಲ್ಲಿ ಕಷ್ಟ ಉಂಟು, ಮುಳ್ಳುಂಟು, ಗಿಡ ಉಂಟು, ಏನುಂಟು? ಕಲ್ಲುಂಟು. ಕೆಲಸ ಮಾಡಿ ತಿನ್ನಬೇಕು. ಅದರ ನಂತರ ಮಾನವನು ಕೆಲಸ ಮಾಡಿ ತಿನ್ನಲಿಕ್ಕೆ ಶುರು ಮಾಡಿದ. ಅದಕ್ಕೋಸ್ಕರ ನೋಡಿ, ಮಾನವನು ಬಂದಿದ್ದಾನೆ ಲೋಕಕ್ಕೆ, ಸತ್ತಿದ್ದಾನೆ, ಹೋಗಿದ್ದಾನೆ. ಶರೀರ ಬಿಡಲೇಬೇಕು, ಅವನು ಶರೀರ ಬಿಡಲೇಬೇಕು. ಶರೀರದಲ್ಲಿ ಇಲ್ಲಿ ನಿಲ್ಲಕ್ಕಿಲ್ಲ, ಇಷ್ಟೇ ಸಮಯದುಂಟು. ಆಗ ನಾವು ಆದಿಕಾಂಡ ನೋಡಿದರೆ ಗೊತ್ತಾಗ್ತದೆ, 900 ವರ್ಷ, 966 ವರ್ಷ ಹೀಗೆ ಎಲ್ಲ ಬದುಕುತ್ತಿದ್ದರು. ಮತ್ತೆ ಇಲ್ಲ, ಮತ್ತೆ ಅವರು ನೋಹಿನ ನಂತರ ಬದುಕಲಿಲ್ಲ. ಒಂದು 100 ವರ್ಷ, 120 ವರ್ಷ. ಮೋಶೆ ಬದುಕಿದ್ದು 120 ವರ್ಷ, 100 ವರ್ಷ, 120 ವರ್ಷ. ಈಗ ಅಷ್ಟು ಕೂಡ ಇಲ್ಲ. ಅದಕ್ಕೋಸ್ಕರ ದೇವರು ಮಾನವನಿಗೆ ಸೃಷ್ಟಿ ಮಾಡಿದ್ದಾನೆ ನಿತ್ಯ 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 ಜೀವಿಸಬೇಕೆಂದು. ಎಲ್ಲಿ ಉಂಟು ನಿತ್ಯ ನಿತ್ಯ ಜೀವಿಸುವ? ದೇವರೊಟ್ಟಿಗೆ ಜೀವಿಸಬೇಕು, ದೇವರೊಟ್ಟಿಗೆ. ಅದಕ್ಕೆ ಯೇಸು ಹೇಳ್ತಾನೆ, ನಾನು ಎಲ್ಲಿದ್ದೇನೆ ಅಲ್ಲಿ ನೀವು ಕೂಡ ಬರಬೇಕು. ಯಾರ್ಯಾರು ಯೇಸುಗೆ ರಕ್ಷಕನನ್ನು ಸ್ವೀಕಾರ ಮಾಡ್ತಾನೆ ಅವರು ಅಲ್ಲಿ ಬರಬೇಕೆಂದು. ಏಕೆಂದರೆ ಯೇಸು ಇಷ್ಟೇ ಮಾಡಿದ ಕೆಲಸ ಶಿಲುಬೆಯಲ್ಲಿ. ಆತನು ಇಷ್ಟೇ ಮಾಡಿದ್ದು, ಸೈತಾನನು ಆದಾಮ ನಂತರ
ಅಧಿಕಾರವನ್ನು ಕಸಕೊಂಡು ಹೋಗಿದ್ದ, ವಂಚನೆ ಮಾಡಿ ಮೋಸ ಮಾಡಿ. ಆ ಅಧಿಕಾರವನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸೈತಾನನಿಗೆ ಸೋಲಿಸಿ ಅಧಿಕಾರವನ್ನು ಆತನು ಪಡೆಕೊಂಡ, ಪುನಃ ಪಡೆಕೊಂಡ. ಆದವನು ಏನು ಕಳಕೊಂಡಿದ್ದಾನೆ ಅದು ಯೇಸು ಕ್ರಿಸ್ತನು ಮಾನವನಾಗಿ ಬಂದು ಪುನಃ ಆತನು ಪಡೆಕೊಂಡ ಅಧಿಕಾರ. ಈಗ ಅಧಿಕಾರ ಎಲ್ಲಿ ಉಂಟು? ಸಭೆಗೆ ಕೊಟ್ಟು ಹೋಗಿದ್ದಾನೆ. ಸಭೆ ಹತ್ರ ಉಂಟು ಅಧಿಕಾರ. ಅದಕ್ಕೆ ಹೇಳ್ತಾನೆ, ಯೇಸು ಹೇಳ್ತಾನೆ, ನಿತ್ಯ ಜೀವಕ್ಕೆ ಉಳಿಸುವ ಆಹಾರಕ್ಕಾಗಿ ದುಡಿಯಿರಿ ಹೇಳ್ತಾನೆ. ನಿತ್ಯ ನಾವು ಜೀವಿಸ್ತೇವೆ. ಮಾನವನು ನಿತ್ಯ ಜೀವಿಸ್ತಾನೆ, ಅರ್ಥ ಮಾಡಿಕೊಳ್ಳಿ. ಪುನಃ ಅಲ್ಲಿ ಹೇಳ್ತದೆ, ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡ್ತಾನೆ. ಇಂಥ ಆಹಾರ ಯಾರು ಕೊಡುವುದು? ಮನುಷ್ಯ ಕುಮಾರನು ನಿಮಗೆ ಕೊಡ್ತಾನೆ. ಯೇಸು ಕ್ರಿಸ್ತ ನಿಮಗೆ ಕೊಡ್ತಾನೆ. ಮನುಷ್ಯ ಕುಮಾರನು ಅಧಿಕಾರ ಎಲ್ಲಿ ಉಂಟು? ಮನುಷ್ಯ ಕುಮಾರನು ಈಗ ಪಡೆಕೊಂಡಿದ್ದಾನೆ. ಮನುಷ್ಯ ಕುಮಾರಲ್ಲಿ ಉಂಟು ಈಗ ಅಧಿಕಾರ, ಅವನು ಕೊಡ್ತಾನೆ ನಿಮಗೆ. ಅದಕ್ಕೆ ಹೇಳ್ತಾನೆ, ಮನುಷ್ಯ ಕುಮಾರ ನಿಮಗೆ ಕೊಡ್ತಾನೆ. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಆತನ ಮೇಲೆ ಮುದ್ರೆ ಉಂಟು. ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡ್ತಾರೆ, ಬಾಯೆಲ್ಲ ಮಾನಸಾಂತರ ಆಗಬೇಕು. ಪಶ್ಚಾತ್ತಾಪ ವೆರಿ ಇಂಪಾರ್ಟೆಂಟ್. ಒಬ್ಬ ಮಾನವನಿಗೆ ಪಶ್ಚಾತ್ತಾಪ ವೆರಿ ಇಂಪಾರ್ಟೆಂಟ್. ಕೆಲವರು ವಾಕ್ಯ ಕೇಳ್ತಾರೆ, ಕನ್ಫೆಸ್ ಮಾಡಿರಿ, ಕನ್ಫೆಸ್. ಹಾಗೆಲ್ಲ ಅವನು ಮಾನಸಾಂತರ ಆಗಬೇಕು, ಪಶ್ಚಾತ್ತಾಪ ಆಗಬೇಕು. ಪಶ್ಚಾತ್ತಾಪದ ಅರಿವು ಅವನಿಗೆ ಆಗಬೇಕು ಒಳಗಿಂದ. ನಾನೊಂದು ಪಾಪಿಯಾಗಿದ್ದೇನೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ. ಅವನು ಒಳಗಿಂದ ಮಾನಸಾಂತರ ಪಶ್ಚಾತ್ತಾಪ ಬರಬೇಕು ಅವನಿಗೆ. ಆಗ ಅವನು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡುವಾಗ, ಅವನ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವಾಗ ಅವನಿಗೆ ರಕ್ಷಣೆ ಆಗ್ತದೆ. ಅವನಿಗೆ ಅರಿವು ಬರಬೇಕು, ಯೇಸು ಯಾಕೆ ಭೂಲೋಕಕ್ಕೆ ಬಂದದ್ದು, ಯೇಸು ಯಾರಾಗಿದ್ದಾನೆ, ಎಲ್ಲಿ ಇದ್ದವನು ಮೊದಲು, ಏಕೆ ಬಂದನು ಆತನು, ಏಕೆ ಆತನು ಕೊರಡೆಯಲ್ಲಿ ಪೆಟ್ಟಿದ್ದನು, ಏಕೆ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು, ಏಕೆ ಅವನು ರಕ್ತವನ್ನು ಸುರಿಸಿದನು, ಹೇಗೆ ಸತ್ತನು, ಅವನು ಸತ್ತನೆಂದರೆ ಎಲ್ಲಿ ಹೋದನು, ಅವನು ಹೇಗೆ ಜೀವಂತ ಆದನು, ಈಗ ಎಲ್ಲಿದ್ದಾನೆ ಅವನು. ಇದೆಲ್ಲ ತಿಳುವಳಿಕೆ ಬರಬೇಕು. ತಿಳುವಳಿಕೆ ಯಾವಾಗ ಬರುವುದು? ತಿಳುವಳಿಕೆ ಬರುವುದು ಅವನಿಗೆ ಪ್ರಾಯ ಆಗುವಾಗ ಬರುವುದು. ಒಂದು 12 ವರ್ಷ 12, 13 ಅದರ ನಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ಅವನಿಗೆ ಏನು ಬೇಕು? ಅವನು ಪಶ್ಚಾತ್ತಾಪ ಆಗಿ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಬೇಕು. ಮತ್ತು ಅವನಿಗೆ ದೀಕ್ಷಾಸ್ನಾನ ಬೇಕು. ದೀಕ್ಷಾಸ್ನಾನ, ಮುಳುಗಿ ದೀಕ್ಷಾಸ್ನಾನ ಅವನು ತಗೊಳ್ಬೇಕು. ಅವನಿಗೆ ರಕ್ಷಣೆ ಆಗ್ತದೆ. ಅವನ ಹೆಸರು ಎಲ್ಲಿ? ಜೀವಿತದ ಪುಸ್ತಕದಲ್ಲಿ ಅಲ್ಲಿ ಬರೆಯಲ್ಪಡ್ತದೆ, ಅಲ್ಲಿ ಮುದ್ರೆ ಹೊಡೆಯುತ್ತದೆ. ಇಲ್ಲಿ ಏನು ಹೇಳ್ತದೆ ನೋಡಿ, ಇಲ್ಲಿ ಇದಕ್ಕಾಗಿ ತಂದೆಯಾದ ದೇವರು ಆತನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ನೀವು ಯಾವಾಗ ಈ ವಾಕ್ಯಕ್ಕೆ ವಿಧೇಯರಾಗ್ತೀರಿ ಆಗ ದೇವರು ಮುದ್ರೆ ಹೊಡೆಯುತ್ತಾನೆ. ಅಲ್ಲಿ ನಿಮ್ಮ ಮೇಲೆ ಒಂದು ಮುದ್ರೆ ಹೊಡೆಯಿಬಿಡ್ತಾನೆ, ಇವನು ನನ್ನ ಮಗನಾಗಿದ್ದಾನೆ. ಏಕೆಂದರೆ ವಾಕ್ಯಕ್ಕೆ ವಿಧೇಯನಾಗಿದ್ದಾನೆ. ವಾಕ್ಯಕ್ಕೆ ಇವತ್ತು ನಾವು ವಿಧೇಯರಾಗಬೇಕು, ದೇವರ ವಾಕ್ಯಕ್ಕೆ. ಎಷ್ಟೋ ಜನ ಇದ್ದಾರೆ ವಿಧೇಯರಾಗುವುದಿಲ್ಲ, ವಾಕ್ಯಕ್ಕೆ ವಿಧೇಯರಾಗದೆ. ಯೇಸು ಬೇಕು, ವಿಧೇಯರಾಗುವುದಿಲ್ಲ. ವಾಕ್ಯ ಕೇಳ್ತಾರೆ, ಅದಕ್ಕೆ ವಾಕ್ಯ ನಡೆಯುವುದಿಲ್ಲ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ದೇವರಿಗೆ ಮೆಚ್ಚುಗೆ ಆದ ಕೆಲಸವನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನ್ನು ಕೇಳಿದ್ದಕ್ಕೆ, ಈಗ ದೇವರಿಗೆ ಮೆಚ್ಚುಗೆ ಆಗಬೇಕು. ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಆಗಲಿಕ್ಕೆ ಉಂಟು. ಈಗ ನೀವು ಹೇಳ್ತೀರಿ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, ದೇವರ ವಾಕ್ಯ ಕೇಳಿರಿ, ಅದ ಬಗ್ಗೆ ನಡೆಗೆ. ಈಗ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ದೇವರಿಗೆ ಮೆಚ್ಚುಗೆ ಆಗಬೇಕಂದ್ರೆ ನಾವು ಹೇಗೆ ನಡೆಯಬೇಕು, ಏನು ಮಾಡಬೇಕು ಎಂದು ಯೇಸು ಹತ್ರ ಕೇಳ್ತಾ ಇದ್ದಾರೆ. ಏನು ಮಾಡಬೇಕು ನಾನು? ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಆತನು ಯಾರು? ತಂದೆ ಆದ ದೇವರು ಕಳಿಸಿಕೊಟ್ಟಿದ್ದಾನೆ. ಯಾರಿಗೆ? ಯೇಸುಗೆ ಕಳಿಸಿಕೊಟ್ಟಿದ್ದಾನೆ. ಆತನನ್ನು ನಂಬುವುದು ಫಸ್ಟ್ ಥಿಂಗ್. ಆತನು ನಂಬಬೇಕು. ಆತನು ದೇವರ ಮಗನಾಗಿದ್ದಾನೆ, ಆತನು ರಕ್ಷಕನಾಗಿದ್ದಾನೆ. ಇದು ಮೊದಲು ನಂಬಬೇಕು. ಮತ್ತು ಅವನನ್ನು ನಂಬದೆ ಬೇರೆ ಏನು ಮಾಡಿದರೆ ಏನು ಪ್ರಯೋಜನ ಇಲ್ಲ. ಮೊದಲು ಆತನನ್ನು ನಂಬಬೇಕು. ಆತನು ಪರಲೋಕದಿಂದ ಬಂದಿದ್ದಾನೆ, ಇಳಿದು ಬಂದಿದ್ದಾನೆ. ಇದು ನಂಬಬೇಕು. ಪುನಃ ಅಲ್ಲಿ ದೇವರು ಹಾಕಿದೆ, ಅವರು ಆತನನ್ನು ಹಾಗಾದರೆ ನಾವು ನೋಡಿ ನಿನ್ನ ಮಾತುಗಳನ್ನು ನಂಬುವಂತೆ ಏನು ಸೂಚಕಾರ್ಯ ಮಾಡ್ತಿ? ಪುನಃ ಅಲ್ಲಿ ಒಂದು ಪ್ರಶ್ನೆ ಪರಿಜಯರು ಶಾಸ್ತ್ರಿ ಕೇಳ್ತಾ ಇದ್ದಾರೆ, ನೀನು ಏನು ಸೂಚಕಾರ್ಯ ಮಾಡ್ತಿ? ನನಗೆ ಸೂಚಕಾರ್ಯ ತೋರಿಸು, ಒಂದು ಅದ್ಭುತ ಮಾಡು, ನಮಗೆ ಅದ್ಭುತ ಬೇಕು.
ಎಷ್ಟೋ ಜನರು ಈ ಮೆಂಟಾಲಿಟಿ ಇದ್ದರು, ಈಗ ಕೂಡ ಇದ್ದಾರೆ. ನಾವು ಏಕೆ ನಂಬಬೇಕು? ಆತನು ಏನು ಅದ್ಭುತ ಮಾಡಲಿಲ್ಲ ನನ್ನ ಜೀವಿತದಲ್ಲಿ, ಏನು ಸೂಚಕ ಕಾರ್ಯ ಮಾಡಲಿಲ್ಲ, ನಮಗೇನು ಒಳ್ಳೆಯದಾಗಲಿಲ್ಲ, ಏನು ಒಳ್ಳೆಯದಾಗಲಿಲ್ಲ, ಆತನಿಂದ ಏನು ಒಳ್ಳೆಯದಾಗಲಿಲ್ಲ. ನೋಡಿ, ನಾವು ಒಳ್ಳೆಯದಾದದ್ದು ನಾವು ಕೆಲಸ ಮಾಡಿದ್ದರಿಂದ. ಅವರು ಬಯಸುವುದು ಈ ರೀತಿ ಮಾನವನ ಆಲೋಚನೆ. ನಮಗೇನು ಮಾಡಿದ್ದಾನೆ ಅವನು? ನಮಗೇನು ಮಾಡಲಿಲ್ಲ. ನೋಡಿ, ಈ ಆಲೋಚನೆ. ಒಂದು ವೇಳೆ ಆತನು ಸ್ವಸ್ಥತೆ ಮಾಡಿದರೆ ಕೂಡ ಕೆಲವು ಜನ ನೆನಪು ಹೋಗುದು, ಅದರಲ್ಲೇ ಆಗಲಿಲ್ಲ ನನಗೆ, ಅದರಲ್ಲೇ ನಾನು ಮದ್ದು ತಿಂದಿಂದ ನನಗೆ ಸ್ವಸ್ಥತೆ ಆದದ್ದು. ನೋಡಿ, ಈ ರೀತಿ ಭಾವನೆ ಮಾನವನ ಒಂದು ಆಲೋಚನೆ ಉಂಟು, ಈ ರೀತಿಯ ಆಲೋಚನೆ ಅಲ್ಲಿ. ಅದಕ್ಕೆ ಹೇಳ್ತಾನೆ, ಅದು ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು. ಹೇಳ್ತಾರೆ ನಮ್ಮ ಹಿರಿಯರು, ಈಗ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು. ಮನ್ನ ಎಂದರೆ ದೇವರು ಕಳಿಸ್ತಿದ್ದ ಮನ್ನದು. ದಿವಸಲು ಮನ್ನ ಬೀಳ್ತಿದ್ದು, ಅವರಿಗೆ ಊಟ ಬರ್ತಿದ್ದು, ಕೆಲಸ ಮಾಡುವ ಅಗತ್ಯ ಇಲ್ಲ. ಅರಣ್ಯದಲ್ಲಿ ಕರೆಕೊಂಡು ಬರುವಾಗ ದೇವರು ಅವರಿಗೆ ಕರ್ಕೊಂಡು ಬಂದನು ಮೋಶೆ ಮುಖಾಂತರ. ಅಲ್ಲಿ ದಿವಸಲು ಮನ್ನ ಬೀಳ್ತಿತ್ತು, ಊಟ ಸಿಕ್ತಿತ್ತು ದಿವಸಲು. ಕೆಲಸ ಮಾಡುವುದಲ್ಲ, ಕೆಲಸ ಮಾಡದೆ, ಏಕೆಂದರೆ ದೇವರು ಕರ್ಕೊಂಡು ಬಂದಿದ್ದಾನೆ. ಐಗುಪ್ತದಿಂದ ಇದ್ದ ಇವರನ್ನು ಬಿಡುಗಡೆ ಮಾಡಿ ಅಲ್ಲಿ ದೇವರು ಏನು ಮಾಡ್ತಾನೆ, ಕೆಂಪು ಸಮುದ್ರದ ಮುಖಾಂತರ ಇವರಿಗೆ ದೀಕ್ಷಾಸ್ನಾನವನ್ನು ಕೊಟ್ಟು ಇವರಿಗೆ ಕರ್ಕೊಂಡು ಬಂದಿದ್ದಾನೆ. ಈಗ ಇವರು ಅರಣ್ಯದಲ್ಲಿದ್ದಾರೆ. ಈಗ ಇವರಿಗೆ ಊಟ, ಫ್ರೀ ಊಟ ಕೊಟ್ಟ. ಫ್ರೀ ಊಟ, ಪೇಮೆಂಟ್ ಮಾಡಲಿಕ್ಕಿಲ್ಲ, ಫ್ರೀ ಊಟ ಕೊಟ್ಟಿದ್ದಾನೆ. ಅಡವಿಯಲ್ಲಿ ಅವರು ಮನ್ನ ತಿಂದಿದ್ದಾರೆ, ಫ್ರೀ ನೀರು ಕೊಟ್ಟಿದ್ದಾನೆ. ದೇವರು ಏನು ಮಾಡ್ತಾನೆ, ಫ್ರೀ ನೀರು ಕುಡಿಲಿಕ್ಕೆ ಕೊಟ್ಟಿದ್ದಾನೆ. ನೀರು ಇಲ್ಲದಾಗ ಬೊಬ್ಬೆ ಹೊಡೆ ಮೋಶೆಗೆ ಹೇಳಿದರೆ ಸಾಕು, ಅವರು ಮುಂದೆ ಮುಂದೆ ಹೋಗುವಾಗ. ನೋಡಿ, ಅರ್ಥ ಮಾಡಿಕೊಳ್ಳಿ, ಅವರಿಗೆ ದೇವರು ಮೇಘದ ಮುಖಾಂತರ ಏನು ಮಾಡ್ತಿದ್ದನು, ನಡೆಸ್ತಿದ್ದನು. ಹಗಲಿಗೆ ಮೇಘ ಸ್ತಂಭವಾಗಿದ್ದನು ಅವರೊಟ್ಟಿಗೆ, ರಾತ್ರಿಗೆ ಅಗ್ನಿ ಸ್ತಂಭವಾಗಿದ್ದನು. ಮೇಘದಲ್ಲಿ, ಅರ್ಥ ಮಾಡಿಕೊಳ್ಳಿ, ಮೇಘ ಅವರ ಮುಂದೆ ಹೋಗ್ತಿತ್ತು, ಅವರಿಗೆ ದಾರಿ ತೋರಿಸ್ತಿತ್ತು ಮೇಘ. ದೇವರೆಂದರೆ ಯಾರು? ಅಷ್ಟು ನಾವು ಈಸಿಯಾಗಿ ತಗೊಳ್ಳಿದ ದೇವರು ಅಂದರೆ ಅದನ್ನು ಮೇಘದ ಮುಖಾಂತರ ಅವರಿಗೆ ಮಾರ್ಗ ತೋರಿಸ್ತಿದ್ದ. ಹಗಲಿಗೆ ಅವರಿಗೆ ಮೇಘದಲ್ಲಿದ್ದ, ಆ ಕಾಡಲ್ಲಿ, ಆ ಮರುಭೂಮಿ, ಎಲ್ಲಿ ಹೋಗುವುದು ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಪ್ರಾಮಿಸ್ ಮಾಡಿದ್ದಾನೆ ದೇವರು. ಏನು ಮಾಡಿದ್ದಾನೆ, ನೀವು ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗ್ತೀರಿ, ನಾನು ಕರ್ಕೊಂಡು ಹೋಗ್ತೇನೆ ನಿಮಗೆ. ಈಗ ಅವ್ರು ನೋಡುವಾಗ ಕಾಡಾಗಿದೆ, ಕಾಡದು ಏನಿಲ್ಲ, ಅಲ್ಲಿ ಬೇಸಾಯ ಮಾಡಲಿಕ್ಕಿಲ್ಲ, ಕೃಷಿ ಮಾಡಲಿಕ್ಕಿಲ್ಲ, ಏನಿಲ್ಲ. ಈಗ ದೇವರು ಅವನಿಗೆ ಮನ್ನಾ ಕೊಡ್ತಾ ಇದ್ದಾನೆ ಊಟಕ್ಕೆ. ಏನು ಕೊಡ್ತಾ? ಮನ್ನಾ, ನೀರು ಕೊಡ್ತಾ ಇದ್ದಾನೆ. ಅವರಿಗೆ ಮುಂದೆ ಹೋಗಲಿಕ್ಕೆ ಆ ಕಾಡಲ್ಲಿ ಏನು ಮಾಡ್ತಾ ಇದ್ದಾನೆ, ಅವರಿಗೆ ದಾರಿ ತೋರಿಸ್ತಾನೆ, ಮೇಘದಲ್ಲಿ ದಾರಿ ತೋರಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಆ ದೇಶದಿಂದ ಬಂದ ಮಕ್ಕಳು ಹೊರಗೆ ಬರುವಾಗ, ಚಿಕ್ಕ ಮಕ್ಕಳು, ಅವರ ಕಾಲಲ್ಲಿ ಮೆಟ್ಟಿತ್ತು. ಅವರು ಬೆಳೆಯುವಾಗ ಮೆಟ್ಟು ಕೂಡ ಬೆಳೆದಿದೆ. ಅವರು ಬರುವಾಗ ಅಂಗಿ ಹಾಕಿ ಬಂದಿದ್ದು, ಅದು ಫುಲ್ ಅಂಗಿ. ಬರುವಾಗ ಅವರು ಬೆಳೆಯುವಾಗ ಅಂಗಿ ಕೂಡ, ಅವರ ಬಟ್ಟೆ ಕೂಡ ಬೆಳೆದಿದೆ. ದೇವರ ವಾಕ್ಯ, ಬಟ್ಟೆ ಕೂಡ ಬೆಳೆದಿದೆ, ಅವರ ಮೆಟ್ಟು ಕೂಡ ಬೆಳೆದಿದೆ. ನೋಡಿ, ಏನು ಮಾಡಲಿಕ್ಕಿಲ್ಲ, ದೇವರವರಿಗೆ ಕರೆತರ್ತಾ ಇದ್ದಾನೆ. ಎಲ್ಲಿ? ಹಾಲು ಜೇನು ಹರಿಯುವ ದೇಶದಲ್ಲಿ ಕರೆತರ್ತಾ ಇದ್ದಾನೆ. ಇವರೀಗ ಇದ್ದಾರೆ, ಅರಣ್ಯದಲ್ಲಿ ನಡೀತಾ ಇದ್ದಾರೆ. ಮನ್ನಾ ಸಿಗ್ತಾ ಉಂಟು, ಆದರೂ ಇವರು ಗುಣುಗುಟ್ಟುತ್ತಾ ಇದ್ದಾರೆ. ಮೋಶೆಯ ವಿರುದ್ಧ ಗುಣುಗುಟ್ಟುತ್ತಾ ಇದ್ದಾರೆ. ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅಲ್ಲಿ ಅದು ತಿಂದೆವು ನಾವು, ಅಲ್ಲಿ ಬೆಳ್ಳುಳ್ಳಿ ಇತ್ತು, ಅಲ್ಲಿ ನೀರುಳ್ಳಿತ್ತು, ಅಲ್ಲಿ ಮಾಂಸ ಇತ್ತು ನಮಗೆ ಎಂದು ಗುಣುಗುಟ್ಟಿದ್ದವರು ದೇವರ ವಾಕ್ಯ ಹೇಳ್ತದೆ. ಗುಣುಗುಟ್ಟುವಿಗೆ ದೇವರಿಗೆ ಇಷ್ಟ ಇಲ್ಲ. ಯಾರು ಗುಣುಗುಟ್ಟೋದು ದೇವರಿಗೆ ಬಿಲ್ಕುಲ್ ಇಷ್ಟ ಇಲ್ಲ. ದೇವರು ಗುಣುಗುಟ್ಟಗೆ ಮಾಡುವವರಿಗೆ ಇಷ್ಟಪಡುವುದಿಲ್ಲ, ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ದೇವರು ಕರೆತಂದರೆ ಆತನು ಕೊಂಡೋಗಿ ಅವರಿಗೆ ತಲುಪಿಸ್ತಾನೆ, ಆ ಸ್ಥಳಕ್ಕೆ ಖಂಡಿತವಾಗಿ ಆತನು ತಲುಪಿಸ್ತಾನೆ. ಏಕೆಂದರೆ ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಹೇಳ್ತದೆ, ಪರಲೋಕದಿಂದ, ಅಲ್ಲಿ ಹೇಳ್ತದೆ, ಅಡವಿಯಲ್ಲಿ ಮನ್ನ ತಿಂದು ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ನೀನು ಏನು ಕೆಲಸ ನಡೆಸುತ್ತಿ ಎಂದು ಕೇಳಿದಾಗ ಯೇಸು ಅವರಿಗೆ,
ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ. ಇವರೆನಿಸಿದು ಮೋಶೆ ಕೊಟ್ಟದೆಂದು. ಮೋಶೆ ನಿಮಗೆ ರೊಟ್ಟಿ ಕೊಟ್ಟದಲ್ಲ, ಪರಲೋಕದಿಂದ ಆ ರೊಟ್ಟಿ ಬಿದ್ದಿದಲ್ಲ ನಿಮಗೆ, ಅದು ಮನ್ನಾ ಬಿದ್ದಿದಲ್ಲ, ಅದು ಮೋಶೆ ಕೊಟ್ಟದಲ್ಲ. ಇವರಿಗೆ ಯೇಸು ಹೇಳ್ತಾ ಇದ್ದಾರೆ ಬಿಡಿಸಿ, ನೋಡಿ, ಮೋಶೆ ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ನನ್ನ ತಂದೆ, ನಿಮಗೆ ನಿಜವಾಗಿ ರೊಟ್ಟಿ ಬೇಕಾ, ನಿಜವಾಗಿ ಊಟ ಬೇಕಾ? ನನ್ನ ತಂದೆ ಪರಲೋಕದಿಂದ ಬಂದ ಆ ರೊಟ್ಟಿಯನ್ನು ಕೊಡುವನಾಗಿದ್ದಾನೆ. ಯೇಸು ಯಾರಾಗಿದ್ದಾನೆ? ಯೇಸುವೇ ರೊಟ್ಟಿಯಾಗಿದ್ದಾನೆ. ಆತನು ಯೇಸುವೇ ವಾಕ್ಯವಾಗಿದ್ದಾನೆ. ಅದಕ್ಕೆ ಸರಿ ಇಲ್ಲಿ ಸ್ಟಾರ್ಟಿಂಗ್ ಹೇಳ್ತಾನೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವವನ್ನು ಉಳಿಸುವ ಆಹಾರಕ್ಕಾಗಿ ದುಡಿಯಿರಿ. ನಿತ್ಯ ಜೀವ ಯಾರು ಕೊಡ್ತಾನೆ? ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ. ಒಬ್ಬ ಮಾನವನು ನಿತ್ಯ ಜೀವಿಸಬೇಕಾದರೆ ಯಾರು ಬೇಕು? ಮಾನವನಾಗಿ ಬಂದ ಯೇಸು ಕ್ರಿಸ್ತನು ಬೇಕು ಅವನ ಜೀವಿತದಲ್ಲಿ. ಯೇಸು ಕೊಡ್ತಾನೆ ನಿತ್ಯ ಜೀವ. ನಿತ್ಯ ಜೀವ ಎಲ್ಲಿಂದ ಬರುವುದು? ಕ್ರಿಸ್ತನಿಂದ ಬರುವುದು. ಆತನು ಪರಲೋಕದಿಂದ ಬಂದ ರೊಟ್ಟಿಯಾಗಿದ್ದಾನೆ. ಯೇಸು, ನಾನು ಪರಲೋಕದಿಂದ ಬಂದ ರೊಟ್ಟಿಯಾಗಿದ್ದೇನೆ, ನನ್ನನ್ನು ತಿನ್ನುವನು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ. ಯೇಸು ಏನು ಮಾತಾಡ್ತಿದ್ದಾನೆ ಅಲ್ಲಿ? ಯೇಸು ಆತ್ಮಿಕ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಇವರು ಏನು ಅರ್ಥ ಮಾಡಿಕೊಳ್ತಾರೆ? ಸ್ವಾಭಾವಿಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಇವತ್ತು ಕೂಡ ಮಾನವನು ಅರ್ಥ ಮಾಡಿಕೊಳ್ತಾನೆ, ಸ್ವಾಭಾವಿಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾನೆ. ಯೇಸುಗೆ ಸ್ವಾಭಾವಿಕ ರೀತಿಯಲ್ಲ, ಯೇಸುಗೆ ಆತ್ಮಿಕ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಶಿಷ್ಯರು ಕೂಡ ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದಿದ್ದರು. ಶಿಷ್ಯರು ಯೇಸುಗೆ ಅದೇ ರೀತಿಯಲ್ಲಿ ಅರ್ಥ ಮಾಡಿದರು. ಎಂದರೆ ಯೇಸು ಒಬ್ಬ ದೊಡ್ಡ ರಾಜನಾಗ್ತಾನೆ. ಯೇಸು ರೋಮದವರೀಗ ಆ ಸಮಯದಲ್ಲಿ ರೋಮನ್ ಚಕ್ರವರ್ತಿ ಆಳ್ತಿದ್ದನು ಇಸ್ರೇಲ್ ಮೇಲೆ. ಅವರಿಗೆ ಒಂದು ನಿರೀಕ್ಷೆ ಇತ್ತು, ಖಂಡಿತ ನಮಗೆ ಅದರಿಂದ ಬಿಡುಗಡೆ ಆಗ್ತದೆಂದು. ಅವರು ಎನಿಸಿದರು, ಯೇಸು ಕ್ರಿಸ್ತನು ಇವರ ಕೈಯಿಂದ ನಮಗೆ ಬಿಡಿಸುತ್ತಾನೆ, ಇವನೇ ರಾಜ್ಯನಾಗಿದ್ದಾನೆ ಎಂದು ಯಾವಾಗಲೂ ಆಲೋಚನೆ ಮಾಡ್ತಿದ್ದರು. ಅವರು ಯಾವಾಗಲೂ ಆಲೋಚನೆ ಮಾಡ್ತಿದ್ದರು. ಏಕೆಂದರೆ ಇವರು ಸ್ವಾಭಾವಿಕ ರೀತಿಯಲ್ಲಿ ನೋಡ್ತಿದ್ದರಲ್ಲಿ. ಎಷ್ಟೋ ಮಂದಿ ಯೇಸುಗೆ ಶಿಷ್ಯರಿದ್ದರು, ಅಲ್ಲಿ ಯೇಸುನ ಹಿಂದೆ ಬರ್ತಿದ್ದರು. ಏಕೆ? ಯೇಸುನ ಹಿಂಬಾಲಿಸಿದ್ದರು. ಅವರ ಒಳಗೆ ಆಲೋಚನೆ ಏನು? ಯೇಸು ಒಬ್ಬ ರಾಜ್ಯನು, ಈ ರೋಮನ್ಸರಿಗೆ ಇವನು ಸೋಲಿಸುವನು, ಇವನೊಂದು ಸೈನ್ಯವನ್ನು ಕಟ್ಟುತ್ತಾನೆ, ಸೈನ್ಯವನ್ನು ಕಟ್ಟಿ ಇವನು ಅವರಿಗೆ ಸೋಲಿಸ್ತಾನೆ ಎಂದು ಅವರ ಒಳಗೆಂದು ಒಂದು ಭಾವನೆ ಇತ್ತು, ಒಂದು ಹೋಪ್ ಇತ್ತು ಅವರ ಒಳಗೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗಿ ಸಾಯುವಾಗ ಎಲ್ಲರೂ ಓಡಿದರು. ನಾವು ಏನು ಎಣಿಸ್ತೇವೆ ಅದು ಅಲ್ಲ. ಏಕೆಂದರೆ ಇವರು ಸ್ವಾಭಾವಿಕ ರೀತಿಯಲ್ಲಿ ನೋಡಿದರು ಯೇಸುಗೆ. ಯೇಸು ಆತ್ಮಿಕ ರೀತಿಯಲ್ಲಿ ಮಾತಾಡ್ತಿದ್ದ. ಇವರು ಇವತ್ತು ಕೂಡ ಮಾನವನು ಯೇಸುಗೆ ಸ್ವಾಭಾವಿಕ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅವನು ಸೋತಿದ್ದಾನೆ, ಅವನಿಗೆ ಬಲ ಇಲ್ಲ. ಈ ರೀತಿ ಯೇಸುಗೆ ಈ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ಸ್ವಾಭಾವಿಕ. ಯೇಸು ಹಾಗೆ ಅಲ್ಲ, ಯೇಸು ಆತ್ಮದ ವಿಷಯದಲ್ಲಿ ಮಾತಾಡ್ತಿದ್ದ. ನಿತ್ಯ ಜೀವ ಅಂದರೆ ಏನು? ನಿಮ್ಮ ಆತ್ಮ ರಕ್ಷಣೆ ಹೊಂದಿ ಆತ್ಮ ಪರಲೋಕದಲ್ಲಿ ನಿತ್ಯ ಜೀವಿಸಬೇಕೆಂದು, ನಿತ್ಯ ಕ್ರಿಸ್ತನೊಟ್ಟಿಗೆ ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು 3ನೇ ದಿವಸ ಜೀವಂತ ಆಗಿದ್ದಾನೆ. ಜೀವಂತ ಆಗುವಾಗ ಆತನ ಶರೀರ ಇತ್ತು. ಯಾವ ಶರೀರ? ಈ ಶರೀರ ಅಲ್ಲ, ಭೂಲೋಕದ ಶರೀರ ಅಲ್ಲ, ರಕ್ತ ಮಾಂಸದ ಶರೀರ ಅಲ್ಲ, ಇದು ಪರಲೋಕದ ಶರೀರ, ಪುನರುತ್ಥಾನದ ಶರೀರ. ಅದಕ್ಕೆ ಸರಿ ಯೇಸು ಸತ್ತು ತೋರಿಸ್ತಾರೆ. ಒಂದು ಶರೀರ ಉಂಟು, ಸತ್ತರೆ ನಿಮಗೆ ಒಂದು ಶರೀರ ಬರ್ತದೆ, ಪರಲೋಕದ ಶರೀರ ಅದು. ಯೇಸು ಸತ್ತ ನಂತರ ಶಿಷ್ಯರು ಹೆದರಿಕೆಯಾಗಿ ಆ ಕೋಣೆಯಲ್ಲಿ ಅಡಗಿಕೊಂಡಿದ್ದರು. ಯೇಸು ಬಾಗಿಲು ಬಂದಿತ್ತು, ಯೇಸು ಗೋಡೆಯಿಂದ ಒಳಗೆ ಬಂದ. ಇದು ಪುನರುತ್ಥಾನವಾದ ಶರೀರವಾಗಿದೆ. ಯಾರ್ಯಾರು ಯೇಸುಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಪುನರುತ್ಥಾನವಾದ ಶರೀರ ಬರ್ತದೆ. ಯೇಸುಗೆ ಹೇಗೆ ಪುನರುತ್ಥಾನ ಶರೀರ ಬಂದ ಅದೇ ಸೇಮ್ ಶರೀರ ಒಬ್ಬ ಮಾನವನಿಗೆ ಬರ್ತದೆ. ಅವರು ನಿತ್ಯ ಜೀವಿಸ್ತಾರೆ.
ಅವರಿಗೆ ನಿತ್ಯ ನಿತ್ಯ ಜೀವಿಸಲಿಕ್ಕೆ ಆಗ್ತದೆ. ಅದಕ್ಕೆ ಹೇಳ್ತಾನೆ, ಅಲ್ಲಿ ಹೇಳ್ತಾನೆ, ನಿತ್ಯ ಜೀವವನ್ನು ಉಳಿಸುವ ಆಹಾರಕ್ಕಾಗಿ ದುಡಿಯಿರಿ ಹೇಳ್ತಾನೆ. ಅದಕ್ಕಾಗಿ ಇಲ್ಲಿ ಯೇಸು ಮಾತಾಡ್ತಾನೆ ನೋಡಿ, ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದ ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದು ಅಂದರೆ ಮಾನವನ ಒಳಗೆ, ಮಾನವನು ಹುಟ್ಟುತ್ತಾನೆ, ಈ ಲೋಕಕ್ಕೆ ಬರ್ತಾನೆ, ಅವನೊಳಗೆ ಆತ್ಮ ಉಂಟು, ಆತ್ಮದಲ್ಲಿ ಜೀವ ಇಲ್ಲ, ನಿತ್ಯ ಜೀವ ಇಲ್ಲ. ಎಲ್ಲ ಮಾನವರ ಥರ ನಿತ್ಯ ಜೀವ ಇಲ್ಲ, ಸತ್ಯವೇದ ಹೇಳ್ತಾ ಉಂಟು. ಅದಕ್ಕೋಸ್ಕರ ಇವನಿಗೀಗ ಆತ್ಮದಲ್ಲಿ ನಿತ್ಯ ಜೀವ. ನಿತ್ಯ ಜೀವ ಯಾವಾಗ ಬರ್ತದೆ? ನಿತ್ಯ ಜೀವ ಯೇಸುಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡುವಾಗ ಅವನೊಳಗೆ ನಿತ್ಯ ಜೀವವಾಗ್ತದೆ, ಕನೆಕ್ಟ್ ಆಗ್ತದೆ. ದೇವರ ಆತ್ಮ ಅವನ ಆತ್ಮಗೆ ಕನೆಕ್ಟ್ ಆಗ್ತದೆ. ಈ ಸ್ವಾಭಾವಿಕ ರೀತಿಯಲ್ಲಿ ಏನು ಕಾಣುವುದಿಲ್ಲ, ಸ್ವಾಭಾವಿಕ ಏನು ಫೀಲಿಂಗ್ ಆಗುವುದಿಲ್ಲ, ಏನು ನಿಮಗೆ ಶಬ್ದ ಕೂಡ ಬರೋದಿಲ್ಲ, ಏನಾಗುವುದಿಲ್ಲ. ಆದರೆ ಯಾವಾಗ ಈ ವಾಕ್ಯವನ್ನು ನಂಬುತ್ತೇವೆ, ಕಾಣದ ಸಂಗತಿ ನಂಬುತ್ತೇವೆ. ಈಗ ನೋಡಿ, ದೇವರಿದ್ದಾನೆ, ಕಾಣ್ತಾನ? ನಿಮ್ಮ ಕಣ್ಣಿಗೆ ಕಾಣ್ತಾನ? ಕಾಣುವುದಿಲ್ಲ. ಅದಕ್ಕೆ ಸರ ದೇವರ ವಾಕ್ಯ ಹೇಳ್ತದೆ, ಕಾಣದ ಸಂಗತಿ, ಇಬ್ಬರಿಗೆ ಒಂದರಲ್ಲಿ ಒಂದು ಹೇಳ್ತದೆ, ಕಾಣದ ಸಂಗತಿ ನೀವು ನಂಬಬೇಕು. ಯೇಸು ನಿತ್ಯ ನಿತ್ಯ ಜೀವ ಕೊಡೋ ರೊಟ್ಟಿಯಾಗಿದ್ದಾನೆ, ಇದು ನಾವು ನಂಬಬೇಕು. ಯಾವಾಗ ಇದು ನಾವು ನಂಬುತ್ತೇವೆ, ಆಗ ನಮಗೆ ನಿತ್ಯ ಜೀವ ಸಿಗ್ತದೆ. ಇವತ್ತು ಮಾನವನಿಗೆ ಏನು ಬೇಕು ಪ್ರಿಯರೇ? ನಿತ್ಯ ಜೀವ ಬೇಕು, ನಿತ್ಯ ನಿತ್ಯ ಅವನು ಜೀವಿಸಬೇಕು. ಈಗ ಸ್ವಾಭಾವಿಕವಾಗಿ ಮಾನವನಿಗೆ ಅರ್ಥ ಆಗುವುದಿಲ್ಲ, ಆದರೆ ಆತ್ಮಿಕ ರೀತಿಯಲ್ಲಿ ಸ್ವಲ್ಪ ನೀವು ತಿರುಗಿದರೆ ಆತ್ಮ ನಿಮಗೆ ಗೊತ್ತಾಗ್ತದೆ. ನೀವು ಈ ಸತ್ಯವೇದ ಓದುವಾಗ ಸ್ವಾಭಾವಿಕ ರೀತಿಯಲ್ಲಿ ಓದಬಾರ್ದು, ಆತ್ಮಿಕ ರೀತಿಯಲ್ಲಿ ಓದಬೇಕು. ಪರಿಶುದ್ಧ ಆತ್ಮನಿಂದ ನೀವು ಸಹಾಯ ಕೇಳಬೇಕು. ಯಾವಾಗ ನೀವು ಪರಿಶುದ್ಧ ಆತ್ಮನದ ಸಹಾಯ ಕೇಳ್ತೀರಿ, ಆಗ ಏನಾಗ್ತದೆ? ಆತನು ಸಹಾಯ ಮಾಡ್ತಾನೆ, ನಿಮಗೆ ಆತ್ಮಿಕ ವಿಷಯ ತಿಳಿಸ್ತಾನೆ. ಆತ್ಮಿಕ ರೀತಿಯಲ್ಲಿ ಏನುಂಟು, ದೇವರೆಂದರೆ ಯಾರು ತಿಳಿಸ್ತಾನೆ. ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ, ನಿಮ್ಮ ಹತ್ರ ಮಾತಾಡ್ತಾನೆ. ಆತನು ಆತ್ಮ ಸ್ವರೂಪಿಯಾಗಿದ್ದಾನೆ, ಆತನು ಆತ್ಮವಾಗಿದ್ದಾನೆ. ಈಗ ಮಾನವನು ಏನಿಸ್ತದೆ? ದೇವರು ಸ್ವಾಭಾವಿಕವಾಗಿ ನೋಡೋದು, ಸ್ವಾಭಾವಿಕ ಏನಾದರೂ ನೋಡಬೇಕು, ಅವರಿಗೆ ದೇವರುಗಳು ಬೇಕು, ಏನಾದರೂ ಬೇಕು, ಏನಾದರೂ ಮಾಡಿ ಇಡಬೇಕು ಅವರ ಮುಂದೆ. ಏನಾದರೂ ಮಾಡಿಟ್ಟಿರೆ, ಒಂದು ಮೂರ್ತಿ ಏನಾದರೂ ಮಾಡಿಟ್ಟರೆ ಅದು ದೇವರು. ಅವರು ಎಣಿಸೋದು ಸ್ವಾಭಾವಿಕ ರೀತಿಯಲ್ಲಿ ಎಣಿಸೋದು, ಇದು ನನ್ನ ದೇವರು, ಇದು ನನ್ನ ದೇವರು, ಇದು ನನ್ನ ದೇವರು. ಸತ್ಯ ಏನು ಹೇಳ್ತದೆ? ದೇವರು ಆತ್ಮವಾಗಿದ್ದಾನೆ, ಆತನು ಆತ್ಮ ಸ್ವರೂಪಿಯಾಗಿದ್ದಾನೆ. ಅದಕ್ಕೋಸ್ಕರ ಆತ್ಮ ಸ್ವರೂಪಿಯು ನಮ್ಮ ಹೃದಯದಲ್ಲಿ ಮಾತಾಡ್ತಾನೆ. ನಿಜವಾಗಿ ದೇವರಿಗೆ ಅರ್ಥ ಮಾಡಿಕೊಳ್ಳಬೇಕಾ ನಾವು ಆತ್ಮಿಕ ರೀತಿಯಲ್ಲಿ ಸತ್ಯವೇದವನ್ನು ಓದಬೇಕು. ಆಗ ನಮಗೆ ಅರ್ಥ ಆಗ್ತದೆ ದೇವರು ನಿಜವಾದ ದೇವರು ಯಾರೆಂಬುದು. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ತಂದೆ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ರೈಟ್ ನಾವು ನಿಮಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಚಿಂತೆ ಮಾಡಬೇಡಿರಿ, ಕಳವಳಗೊಳ್ಳಬೇಡಿರಿ, ಧೈರ್ಯವನ್ನು ತಗೊಳ್ಳಿರಿ. ಆತನು ನಿಮ್ಮ ಸಂಗಡ ಇದ್ದ, ನೀವು ಕೂಗುವಾಗನೇ, ನೀವು ಕರೆಯುವಾಗನೇ ಆತನು ಬರ್ತಾನೆ. ಏಕೆಂದರೆ ಆದಿಯಲ್ಲಿ ಇದ್ದವನು ಇರುವವನು ಇರುವಾತನಾಗಿದ್ದಾನೆ ಆತನು. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿನಗೆ ಸ್ತೋತ್ರ, ನಿನ್ನ ಕೃಪೆಗೋಸ್ಕರ ಸ್ತೋತ್ರ. ಯೇಸುವೆ, ನೀನು ಒಳ್ಳೆಯವನಾಗಿದೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೇ ನೀನು ಒಳ್ಳೆಯವ. ನಿನ್ನ ಮಕ್ಕಳು ಈ ಕಾರ್ಯಕ್ರಮ ನೋಡಿದ್ದಾರೆ ಸ್ವಾಮಿ. ಪ್ರಿಯರೇ, ಯೇಸುಗೆ ಸ್ವಂತ ರಕ್ಷಕನೊಂದು ಯಾರಿಗೆ ಸ್ವೀಕಾರ ಮಾಡಲಿಕ್ಕುಂಟು, ನಾನೊಂದು ಪ್ರಾರ್ಥನೆ ಹೇಳ್ತೇನೆ, ಅದು ನೀವು ಹೇಳಬೇಕು. ಯೇಸುವೆ, ನಾನೊಂದು ಪಾಪಿಯಾಗಿದ್ದೇನೆ, ನನ್ನ ಪಾಪಗೋಸ್ಕರ ಕರ್ತನೇ ನೀನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ಸ್ವಾಮಿ ನೀನು ಸತ್ತಿದ್ದಿ, ನನಗೋಸ್ಕರ ನೀನು ರಕ್ತವನ್ನು ಸುರಿಸಿದಿ. ಈ ಸತ್ಯ ನಾನು ನಂಬುತ್ತೇನೆ. ನಿನಗೆ ಹೂಣಲ್ಪಟ್ಟು 3ನೇ ದಿವಸ ದೇವರು ನಿನ್ನನ್ನು ಜೀವಂತ ಎಬ್ಬಿಸ್ತಾನೆ. ಈ ಸತ್ಯ ನಾನು ನಂಬುತ್ತೇನೆ. ಯೇಸುವೇ, ನೀನು ನನಗೆ ಬೇಕು. ನನ್ನ ಹೃದಯವನ್ನು ನಾನು ತೆರೆಯುತ್ತೇನೆ, ನನ್ನ ಒಳಗೆ ಬಾ. ಯೇಸುವೇ, ನಾನು ಬಾಯಿಂದ ಅರಿಕೆ ಮಾಡ್ತಾ ಇದ್ದೇನೆ, ನೀನೇ ನನ್ನ ರಕ್ಷಕನಾಗಿದ್ದಿ, ನೀನೇ ನನ್ನ ದೇವರಾಗಿದ್ದಿ. ಯಾರ್ಯಾರು ಅರಿಕೆ ಮಾಡಿದರೆ ಅವರಿಗೆ ರಕ್ಷಣೆ ಆಯಿತು. ಏಕೆಂದರೆ ನೀವು ಹೃದಯದಲ್ಲಿ ನಂಬುವಾಗ ನಿಮಗೆ ನೀತಿ ದೊರಕುತ್ತದೆ, ಬಾಯಲ್ಲಿ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ ಆಗ್ತದೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಯಾರ್ಯಾರು ಕರ್ತನೀಗ ಈ ವಾಕ್ಯವನ್ನು ಕರ್ತನೆ, ಈ ಪ್ರಾರ್ಥನೆಯನ್ನು ಹೇಳಿದ್ದಾರೆ, ಕನ್ಫೆಸ್ ಮಾಡಿದ್ದಾರೆ ಕರ್ತನೆ, ಹೃದಯದಿಂದ ಪಶ್ಚಾತ್ತಾಪದಿಂದ ಕನ್ಫೆಸ್ ಮಾಡಿದ್ದಾರೆ,
ಅವರಿಗೆ ನೀನು ರಕ್ಷಣೆ ಕೊಟ್ಟಿದ್ದಕ್ಕೆ ಸ್ತೋತ್ರ, ಅವರಿಗೆ ರಕ್ಷಣೆ ಆದಕ್ಕೆ ಸ್ತೋತ್ರ. ತಂದೆ, ನಿನ್ನ ಪ್ರೀತಿ, ನಿನ್ನ ದಯೆಗೋಸ್ಕರ ಸ್ತೋತ್ರ ಕರ್ತನೆ. ನೀನು ಮಾತಾಡಿದ್ದಕ್ಕೆ ಸ್ತೋತ್ರ. ಈ ವಾಕ್ಯವು ನಿನ್ನ ಮಕ್ಕಳಿಗೆ ಅರ್ಥ ಆದಕ್ಕೆ ಸ್ತೋತ್ರ ಕರ್ತನೆ. ಅರ್ಥವಾಗದ ರೀತಿ ನೀನು ಮಾತಾಡ್ತಾ ಇದ್ದೆ. ಪರಿಶುದ್ಧಾತ್ಮನೆ, ಇವರಿಗೆ ಸಹಾಯ ಮಾಡು. ಎಲ್ಲ ಭಯದಿಂದ ಬಿಡುಗಡೆ ಕೊಡು. ಯಾವ ಬಂಧನದಲ್ಲಿದ್ದಾರೆ, ಯಾವ ಥರದ ಬಂಧನ ಉಂಟು ಇವರಿಗೆ ಈ ಸಮಯದಲ್ಲಿ ಕರ್ತನೆ, ಯತೆಯಲ್ಲಿ ಉಂಟು, ಚಿಂತೆಯಲ್ಲಿದ್ದರೆ ಕರ್ತನೆ, ಡಿಪ್ರೆಸ್ಸಲ್ಲಿ, ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ಮುರಿದು ಹಾಕ್ತಾನೆ. ಬಿಟ್ಟು ಹೋಗಲಿ ಇವರಿಗೆ, ಫ್ರೀ ಆಗಲಿ ಇವರು. ಇದೇ ಸಮಯದಲ್ಲಿ ನೀವು ಫ್ರೀ ಆಗಿರಿ. ದೇವರಾತ್ಮ ನಿಮಗೆ ಫ್ರೀ ಮಾಡ್ತಾ ಇದ್ದಾನೆ. ದೇವರಾತ್ಮ ನಿಮಗೆ ಫ್ರೀ ಮಾಡ್ತಾರೆ. ದೇವರಾತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ, ಫ್ರೀ ಮಾಡ್ತಾ ಇದ್ದಾನೆ. ನಿಮ್ಮ ಸಂಕಲಗಳು ಮುರಿದು ಹೋಗ್ತಾ ಉಂಟು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನೀನು ಮುರಿದಕ್ಕೆ ಸ್ತೋತ್ರ, ಇವರಿಗೆ ಫ್ರೀ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಅಪಾ ತಂದೆ ಸ್ತೋತ್ರ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ನೀವು ಆಶೀರ್ವಾದ ಹೊಂದಿರಿ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿಮಗೆ ಸ್ತೋತ್ರ, ಯೇಸು ನಾಮದ ತಂದೆ, ಆಮೇನ್. ಪ್ರಿಯರೇ, ನಿಮಗೆ ಪ್ರಾರ್ಥನೆ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ಹೆಸರು ಬರ್ತದೆ, ನೀವು ಕರೆ ಮಾಡ್ಬೋದು. ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಿದ್ಧರಿದ್ದೇನೆ. ಆಮೇನ್.